ದಾವಣಗೆರೆ ಜಿಲ್ಲೆಯ ರೈತರ ಸಮಸ್ಯೆ ಆಲಿಸಬೇಕಾದ ಸಚಿವರು ಶೇಂಗಾ ಗಿಡ ತರಲು ವಿದೇಶಕ್ಕೆ ಹೋಗಿದ್ದಾರೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಡ್ಲಿಬಾಳು ಧನಂಜಯ್ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಲೇವಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲದೆ ಖರೀದಿ ಕೇಂದ್ರ ಇಲ್ಲದೆ ರೈತರು ಪರದಾಡುತ್ತಿದ್ದಾರೆ. ಸಚಿವರು ಮಾತ್ರ ಇದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಶೇಂಗಾ ಗಿಡ ತರಲು ವಿದೇಶಕ್ಕೆ ಹೋಗಿದ್ದಾರೆ. ಇತ್ತ ಸಂಸದರು ಕೂಡ ಸದನದಲ್ಲಿ ಕೆಲವು ಮಾತುಗಳನ್ನು ಆಡುತ್ತಾ ಕಾಲ ಕಳೆದ ಆ ಫೋಟೋ ವಿಡಿಯೋಗಳನ್ನು ಸ್ಟೇಟಸ್ಗೆ ಹಾಕಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಇನ್ನು ಜಿಲ್ಲೆಯ ಅಧಿಕಾರಿಗಳು ಕೂಡ ರೈತರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದು, ಇನ್ನಾದರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಿ, ಇಲ್ಲವಾದರೆ ನನ್ನ ನಾಲಿಗೆಯಲ್ಲಿ ಮಚ್ಚೆ ಇದೆ, ನೀವು ನೀರು ನೆರಳು ಇಲ್ಲದ ಜಾಗಕ್ಕೆ ವರ್ಗಾವಣೆ ಆಗುತ್ತೀರಾ ಎಂದು ಭವಿಷ್ಯ ನುಡಿದರು. ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಸುಮಾರು ನಾವು ರೈತ ಹೋರಾಟಗಾರರೆಲ್ಲ ಸೇರಿ ಖರೀದಿ ಕೇಂದ್ರ ತೆಗಿಬೇಕಂತಂದೇಳಿ ಅಧಿಕಾರಿಗಳಿಗೆ ಕೇಳಿದರೆ ಇಲ್ಲಿರ್ತಕ್ಕಂಥ ಸಚಿವರು ಹೊರದೇಶ ಪ್ರವಾಸ ಮಾಡ್ಕೊಂತಾನೆ ಇದ್ದಾರೆ. ಇವ್ರಿಗೆ ಕರ್ನಾಟಕ ಸರ್ಕಾರದ ಸಚಿವರು ಅಥವಾ ಹೊರದೇಶದ ಸಚಿವರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ಇದ್ದಂತರಿಗೆ ಕೊಟ್ಟರೆ ಬಡವರಿಗೆ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ನಾನು ಮೊನ್ನೆ ಒಬ್ಬ ಕಾಂಗ್ರೆಸ್ ಮುಖಂಡರಿಗೆ ಕೇಳಿದೆ, ನಾನು ಎಲ್ಲಿ ನಿಮ್ಮ ಸಚಿವರು ಅಂತಂದು ಕೇಳಿದರೆ, ಹೊರದೇಶಕ್ಕೆ ಹೋಗಿದ್ದಾರೆ, ಒಳ್ಳೆ ನಾನಾ ನಮೂನಿ ಶೇಂಗಾ ಬಿಡ್ತಾವಂತಲ್ಲ, ಹೊಸ ನಮೂನಿ ಶೇಂಗಾ 15ರಿಂದ 20 ದಿನಕ್ಕೆ ಬಿಡ್ತಕ್ಕಂಥ ಶೇಂಗಾ ಸಿಗ್ತಾವಂತ ಅಲ್ಲಿ ಗಿಡಗಳು, ಆ ಪ್ಲಾಂಟೇಶನ್ ತರಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ, ಕಾಮಿಡಿ ಮಾಡ್ತಾರೆ. ಅಂದರೆ ಇವರ ಮಾನಸಿಕ ಸ್ಥಿತಿ ಹೇಗಿದೆ ನೋಡಿ. ಇಲ್ಲಿ ರೈತರ ಹನ್ನಾಕ ರೈತನ ಕಷ್ಟನ ಯಾರು ಕೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಸುಮಾರು ದಿನಗಳಿಂದ ನಾವು ಮನವಿ ಕೊಟ್ಟರು ಸಹ ಅವ್ರಿಗೆ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಇಲಾಖೆ ಆಗಿರ್ಬೋದು. ಇವತ್ತು ಪಾಣಿ ತೆಗಿಸ್ಬೇಕಂದ್ರೆ ಕ್ಯೂ ನಿಂತರೂ ಅಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ತಹಸೀಲ್ದಾರು ಟೈಮಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಏಜೆಂಟ್ರಾಗಿದ್ದಾರೆ, ಬ್ರೋಕರ್ಸ್ ಅಂತಾರಲ್ಲ, ಬ್ರೋಕರ್ಗಳನ್ನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಮಂತ್ರಿಗಳು ಈ ಆಡಳಿತ ಮಾಡ್ತಿದ್ದಾರೆ ಈ ಜಿಲ್ಲೆಯಲ್ಲಿ. ಒಟ್ಟಿಗಿಟ್ಟಿಲ್ದೇ ಜುಟ್ಟಿಗೆ ಮಲಗಿವು ಕೇಳಿದ್ರೆ ಅನ್ನೋ ಥರ ಅದು ಯಾವುದೋ ಫಾರಿನ್ ಸರ್ಕಲ್ ಅಂತ ಮಾಡ್ತಿದ್ದಾರೆ. ಯುರೋಪ್ ಸರ್ಕಲ್, ಜರ್ಮನ್ ಸರ್ಕಲ್ ಅಂತ, ಯುರೋಪ್ ಸರ್ಕಲ್ ಅದು ಆ್ಯಕ್ಚುಲಿ. ಅಲ್ಲಿರ್ತಕ್ಕಂಥ ಅನುದಾನನ ಇಲ್ಲಿರ್ತಕ್ಕಂಥ ಕೊನೆ ಭಾಗದ ರೈತರಿಗೆ ಖರೀದಿ ಕೇಂದ್ರ ಮಾಡಿ ಆ ರೈತರಿಗೆ ಏನಾದ್ರು ಸಾಮಾಜಿಕ ನ್ಯಾಯ ಕೊಟ್ಟಿದ್ರೆ ಇವ್ರಿಗೆ ಒಳ್ಳೇದಾಗುತ್ತೋ ಏನು ತಿಳ್ಕೊಂಡ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ದೃಷ್ಟಿಯಿಂದ ಇವರು ಈ ಥರ ಆಡಳಿತ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಸಂಸದರು ಸೆಷನ್ನಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವರು ಹೆಂಗೆ ಅಂದರೆ, ಇಲ್ಲಿ ಭಾಳ ಏನೋ ಇಡೀ ಜಿಲ್ಲೆಯಲ್ಲೇ ಪೂರ್ತಿ ತಿಳ್ಕೊಂಡು ಅನುಭವ ಇರೋರ ಥರ ಮಾತಾಡ್ತಾರೆ. ಅಲ್ಲಿ ಅದನ್ನು ಫೋಟೋ ತಗೊಂಡು ವೈರಲ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಬಿಡೋಕ್ಕೋಸ್ಕರ ಆ ನಾಟಕ ಮಾಡ್ತಾರೆ ಇಲ್ಲಿ ಇರ್ತಕ್ಕಂಥ ಸಂಸದರು. ಇಷ್ಟಕ್ಕೊಂದು ಹೋರಾಟ ಮಾಡಿದ್ರು ಸಹ ಯಾವುದೇ ತಾಲೂಕಿಗೆ ಹೋಗದೆ ರೈತರ ಕಷ್ಟಗಳನ್ನು ಕೇಳ್ತಾ ಇಲ್ಲ, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ನಗರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವ ಸಭೆಗಳೆಲ್ಲ ಅಟೆಂಡ್ ಆಗ್ತಾ ಇಲ್ಲ. ಅಧಿಕಾರಿಗಳನ್ನ ಮನೆಗೆ ಕುಂದರ್ಸ್ಕೊಂಡು ಇವ್ರು ಎದ್ದಳ ಟೈಮಿಗೆ ಅವ್ರ ಅಧಿಕಾರಿಗಳು ಇವ್ರು ಕಾಯ್ದಂಗೆ ಕಾಯ್ತಾ ಇರಬೇಕು. ಏನಿದು ಮೊಹಮ್ಮದ್ ತೊಗಲಕ್ ಆಡಳಿತಾನೆ ಇಲ್ಲಿ ದಾವಣಗೆರೆ ಜಿಲ್ಲೆ? ಯೋಚನೆ ಮಾಡ್ಬೇಕಲ್ಲ. ನಿಮ್ಮ ವ್ಯವಹಾರದ ಇದಿದ್ರೆ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಸಚಿವ ಸ್ಥಾನ ಕೊಟ್ಟು, ಇಲ್ಲಿರ್ತಕ್ಕಂಥ ಶಾಸಕರಿಗಾರ ಸಚಿವ ಸ್ಥಾನ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಇಲ್ಲಿ ಸುಮಾರು ಮಿಲ್ಲುಗಳು ವ್ಯವಹಾರ ಮಾಡ್ತೀರಿ. ಇಲ್ಲಿ ಪಾಪ ರೈತರು ಮೆಕ್ಕೆಜೋಳ ಖರೀದಿ ಮಾಡತಕ್ಕಂಥ ಶಕ್ತಿ ನಿಮಗಿಲ್ಲ ಅಂದರೆ ಇನ್ನು ಎಷ್ಟು ದಿನ ಅಂತ ರೈತರು ನೀವು ತುಳಿಯೋಕೆ ಪ್ರಯತ್ನ ಪಡ್ತೀರಿ? ನೀವು ಯೋಚನೆ ಮಾಡ್ಬೇಕಲ್ಲ. ಹಿಂದೆ ನಮ್ಮ ಕೃಷಿ ಸಚಿವರಾಗಿರ್ತಕ್ಕಂಥ ಎಸ್.ಎ. ರವೀಂದ್ರನಾಥ್ ಇದ್ದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೆರೆ ಪರಿಹಾರ ಇತ್ತು, ಬರ ಪರಿಹಾರ ಆದ್ರೂ ಎಷ್ಟು ನೀಗಿಸಿದ್ರು ಅವರು. ಆ ಇಚ್ಛಾಶಕ್ತಿ ಇವ್ರಿಗೆ ಹಾಕಿಲ್ಲ. ರೈತರ ಬಗ್ಗೆ ಕಾಳಜಿ ಇರಬೇಕಲ್ಲ. ನಾ ಆಗ್ರಹ ಮಾಡ್ತಿದ್ದೀನಿ, ನೀವು ವಿದೇಶದಿಂದ ಇರ್ರಿ, ಎಲ್ಲಾದರೂ ಇರ್ರಿ, ಇಲ್ಲಿ ಜಿಲ್ಲಾ ಆಡಳಿತಕ್ಕೆ ಹೇಳಿ ಖರೀದಿ ಕೇಂದ್ರ ತೆರೆಯೋದು ಕೆಲಸ ಮಾಡಿರಿ. ಇಲ್ಲಾಂದ್ರೆ ರೈತರ ಶಾಪ ಐತಲ್ಲ ನಿಮಗೆ, ತಟ್ಟದಲ್ಲೇ ಬಿಡಲ್ಲ. ಇದು ಅಧಿಕಾರ ಶಾಶ್ವತ ಅಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ರೆವಿನ್ಯೂ ಅಧಿಕಾರಿಗಳಾಗಿರ್ಬೋದು, ಇದು ನಿಮಗೆ ಶಾಶ್ವತ ಅಲ್ಲ. ನೀವು ಹಿಂಗೆ ಮಾಡಿದರೆ ನಮ್ಮ ನ್ಯಾಲಿಗೆಯಲ್ಲಿ ಮಚ್ಚೆ ಐತಿ. ಇನ್ನು ತಿಂಗಳೊಳಗೆ ಎಲ್ಲರೂ ಟ್ರಾನ್ಸ್ಫರ್ ಆಗ್ತೀರಿ ನೀವು. ರೈತರ ಶಾಪದಿಂದ ಇನ್ನು ತಿಂಗಳೊಳಗೆ ನೀವು ಟ್ರಾನ್ಸ್ಫರ್ ಆಗ್ತೀರಿ ನೀವು. ತಹಸೀಲ್ದಾರು, DC, SP ಅಷ್ಟರು ಸ್ವಲ್ಪನಾದರೂ ಮಾನ ಮರ್ಯಾದೆ ಬೇಕಲ್ಲ ಸರ್. ಹೊಳ್ತದಾರ ರೈತರು, ಸ್ವಲ್ಪನಾದರೂ ಮ್ಯಾನರ್ಸ್ ಬೇಡವಾ? ತಾವೆಲ್ಲ ರೈತರ ಮಕ್ಕಳಾಗಿ ರೈತರದ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು. ನಿಮಗೇನಾದ್ರು ಮಿನಿಸ್ಟ್ರು ನಿಮಗೇನಾದ್ರು ಫೋನ್ ಮೂಲಕ ಹೇಳಿ ಖರೀದಿ ಕೇಂದ್ರ ತರಿಬೇಡ ಅಂತ ಹೇಳಿದಾರಾ? ರೈತರಿಗೆ ಪಾಣಿ ಕೊಡಬೇಡ ಅಂತ ಹೇಳಿದಾರಾ? ಒಂದೇ ಎರಡು ಸಮಸ್ಯೆ ಇಲ್ಲಿ ನಗರದಲ್ಲಿ ಇರ್ತಕ್ಕಂಥದ್ದು. ದಯಮಾಡಿ ನಾನು ಹೇಳ್ತಿದ್ದೀನಿ, ಅಧಿಕಾರಿಗಳು, ಇದು ಶಾಶ್ವತ ಅಲ್ಲ. ನೀವು
ರೈತರು ಶಾಪ ತಟ್ಟಿದರೆ ನಾನು ಹೇಳ್ತಕ್ಕಂಥ ನಿಜವಾಗಿ ಹೇಳ್ತದೀನಿ, ನೀವು ನೀರಿಲ್ಲದ ಕಡೆಗೆ ಟ್ರಾನ್ಸ್ಫರ್ ಆಗೋದು ಪಕ್ಕ ಅಂತಂದು ಹೇಳಕ್ಕೆ ಇಚ್ಛಪಡ್ತೀನಿ.